ಸಿದ್ದರಾಮಯ್ಯ ವಿರುದ್ಧ ಮತ್ತೆ ಸಿಡಿದ ಹರಿಪ್ರಸಾದ್. ಅಧಿಕಾರಕ್ಕಾಗಿ ವಲಸೆ ಬಂದ ಪ್ರಾಣಿ ಎಂದು ಟೀಕೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಜನ 135 ಸೀಟ್ ಗೆಲ್ಲಿಸ್ಬಿಟ್ಟು ಕಾಂಗ್ರೆಸ್ಗೆ ಅಚ್ಚುಕಟ್ಟಾಗಿ ಆಡಳಿತ ನಡೆಸ್ಕೊಂಡು ಹೋಗಿ ಅಂದರೆ ಅವ್ರವ್ರ ಪಾರ್ಟಿಲೇ ಕಿತ್ತಾಟ, ಅವ್ರವ್ರ ಪಕ್ಷದಲ್ಲೇ ಮನಸ್ತಾಪ, ಅವ್ರ ವಿರುದ್ಧ ಇವ್ರ ವಿರುದ್ಧ ಅವರು, ಮಾತು ಬರೀ ಕೌಂಟ್ರುಗಳು. ಸಿದ್ದರಾಮಯ್ಯ ಸಮಾಜವಾದಿ ಅಲ್ಲ ಮಜಾವಾದಿ ಅಂತ ಹೇಳಿಕೆಗಳನ್ನು ಕೊಡೋದು, ನಮಗೆ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋಕ್ಕೂ ಬರುತ್ತೆ, ಅವ್ರನ್ನ ಕೆಳಗಿಳಿಸೋಕ್ಕೂ ಆಯ್ಕೆ ಬರುತ್ತೆ ಅಂತ ಹೇಳೋದು ಸಿದ್ದರಾಮಯ್ಯ ಕಟ್ಟೋ ವಾಚು. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಅವ್ರು ಹಾಕೋ ಪಂಚೆ ಒಳಗಿರೋ ಚಡ್ಡಿ ಇವೆಲ್ಲದರ ಬಗ್ಗೆ ಹರಿಪ್ರಸಾದ್ಗೆ ಮಾತಾಡ್ದಂದ್ರೆ ಭಾರಿ ಖುಷಿ. ಇತ್ತೀಚೆಗೆ ಮತ್ತೆ ಕಾಂಗ್ರೆಸ್ ಪಕ್ಷ ನಮ್ಮದು ಅಂತ ಘಂಟಾಘೋಷವಾಗಿ ವಾದಿಸುವಂಥ ಅಥವಾ ಹೇಳಿಕೆಗಳನ್ನ ನೀಡುವಂಥ ಸಿದ್ದರಾಮಯ್ಯ ಅವ್ರ ವಿರುದ್ಧ ಟೀಕೆ ಮಾಡೋರೆ. ಅಧಿಕಾರಕ್ಕಾಗಿ ವಲಸೆ ಬಂದ ಪ್ರಾಣಿ ಅಂದರೆ ಮುಂಚೆ JDS ಅಲ್ಲಿ ಇದ್ರಲ್ಲ, ಇವಾಗ ಇಲ್ಲಿ ಬಂದ್ಬಿಟ್ಟು ನಮ್ಮದು ಅಂತೀರಾ. ಅಧಿಕಾರಕ್ಕಾಗಿ ವಲಸೆ ಬಂದ ಪ್ರಾಣಿ ನಾನಲ್ಲ ಅಂತ ಸಿದ್ದರಾಮಯ್ಯ ಅವ್ರಿಗೆ ಟಾಂಗ್ ಕೊಟ್ಟವ್ರೆ. ಅಂದರೆ ನಾನು ಮೂಲ ಕಾಂಗ್ರೆಸ್ಸಿಗ, ನೀವು JDS ಅಲ್ಲಿ ದೇವೇಗೌಡರು ಅಧಿಕಾರ ಹಂಚ್ಕೊಬಿಟ್ಟು ಅಲ್ಲಿ ಅವ್ರ ಬೇಸರ ಮಾಡ್ಕೊಬಿಟ್ಟು ಅಲ್ಲಿಂದ ಅಧಿಕಾರ ಬಿಟ್ಟು ಇಲ್ಲಿಗೆ ಬರಲಿ, ಅಧಿಕಾರಕ್ಕೆ ಏನು ಬಂದ್ಬಿಟ್ಟು ಕಾಂಗ್ರೆಸ್ಸಿಗೆ ವಲಸೆ ಬಂದಿರೋಂಥ ಪ್ರಾಣಿ ಅಂತ ಪರೋಕ್ಷವಾಗಿ ಹುಡುಕವ್ರೆ. ಹೀಗಾಗಿ ಹಂಗೆ ಕಿತ್ತಾಡಿರ್ತಾರೆ ಮತ್ತು ವೇದಿಕೆ ಮೇಲೆ ಅಕ್ಕಪಕ್ಕದಲ್ಲಿ ನಿಂತಿರ್ತಾರೆ. ಹಿಂಗೆ DK ಶಿವಕುಮಾರ್ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾರೆ. BK ಹರಿಪ್ರಸಾದ್ ಏನು ಎತ್ತ ಯಾಕೆ ಅನ್ನೋದೇ ಅರ್ಥ ಆಯ್ತಿಲ್ಲ ಕಾಂಗ್ರೆಸ್ ಅವ್ರಿಗೆ. ಓಲಿ ಅವ್ರಿಗೆ ಟಿಕೆಟ್ ಕೊಟ್ಬಿಡ್ತಾರಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅಂದರೆ ಅಲ್ಲೂ ಒಂದಷ್ಟು ಗೊಂದಲಗಳು, ಅಲ್ಲೂ ಒಂದಷ್ಟು ಬೇಸರ. ಹೀಗಾಗಿ ಹರಿಪ್ರಸಾದ್ ಅವರು ಏನು ಕತೆ, ಮುಂದೆ ಏನು ಮಾಡ್ತಾರೆ, ಹೆಂಗೆ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಅವ್ರ ಕೋಪ ಇನ್ಯಾರ ಮೇಲೋ. ಆ ಕಡೆ ಸಿದ್ದರಾಮಯ್ಯ ಅವ್ರ ಹತ್ರ ಸೇರಿಸಿಲ್ಲ, DK ಶಿವಕುಮಾರ್ ಅವರೂ ಸೇರಿಸಲಿಲ್ಲ ಅಂದರೆ ಏನು ಕತೆ, ಇವೆಲ್ಲ ಗೊಂದಲ. ಹೀಗಾಗಿ ಅನಂತಕುಮಾರ್ ಹೆಗಡೆ ಅವರು ಮಗನೇ ಅಂದಾಗ ವೈರಲ್ ಆಯ್ತದೆ. ಇವರೇ ಪ್ರಾಣಿ ಅಂದವರಪ್ಪ ಸಿದ್ದರಾಮಯ್ಯ ಅವ್ರಿಗೆ. ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸ ಇಲ್ವಾ? ಹೀಗಾಗಿ ಅಧಿಕಾರಕ್ಕಾಗಿ ನಾನು ವಲಸೆ ಬಂದ ಪ್ರಾಣಿ ಅಲ್ಲ, ಸಿದ್ದರಾಮಯ್ಯ ವಿರುದ್ಧ ಪರೋಕ್ಷ ವಾಗ್ದಾಳಿಯನ್ನು ನಡೆಸೋರೆ. ನಿಗಮ ಮಂಡಳಿನೂ ನೇಮಕ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ ಅಂತ ಹರಿಪ್ರಸಾದ್ ಅವ್ರಿಗೆ ಬೇಸರ. ಅವ್ರಿಗೊಂದು ಒಳ್ಳೆ ಪೋಸ್ಟಿಂಗ್ ಕೊಟ್ಟರೆ ಆಗ್ಬಿಡೋದೇನತ್ತಾಗೆ ಸಮಸ್ಯೆ ಬಗೆಹರಿಸ್ಕತ್ತಿದ್ರು. ವೀಕ್ಷಕರೇ, ತನ್ನದೇ ಪಕ್ಷದಲ್ಲಿ ಗೊಂದಲಗಳು, ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುತ್ತಾ ಕಾಂಗ್ರೆಸ್ಸು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಲುತ್ತೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.